ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ನೋಡಿ, ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಈಗ ನೋಡಿ, ಕುಂಭರಾಶಿಗೆ ಮೀನರಾಶಿಗೆಲ್ಲ ಸಾಡೆ ಸಾತಿ ನಡೀತಿದೆ ಅಂತ ತುಂಬಾ ಜನ ಭಯಪಡಿಸ್ತಾ ಇರ್ತಾರೆ. ಹಾಗಿದ್ಮೇಲೆ ಈ ರಾಶಿ ಹುಟ್ಟಿದವರು ಎಲ್ಲರಿಗೂ ಸಮಸ್ಯೆಗಳಾಗ್ತಾ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಒಂದೇ ಡೇಟ್ ಅಲ್ಲಿ ಎಷ್ಟೊಂದು ಜನ ಹುಟ್ಟಿರ್ತಾರೆ. ನೋಡಿ, ಯಾವಾಗ್ಲೂ ಕೂಡ ನಮ್ಮ ಬರ್ತ್ ಟೈಮು ಮಿಸ್ಟೇಕ್ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ಇದಕ್ಕಾಗಿ ನಾವೇನ್ ಮಾಡ್ಬೇಕು ಅಂದ್ರೆ, ಯೂಶುವಲ್ ಆಗಿ ನಾನು ಏನ್ ಮಾಡ್ತೀನಿ ಅಂದ್ರೆ, ಹಸ್ತ ಸಾಮುದ್ರಿಕೆ ಮತ್ತು ಜಾತಕ ಎರಡನ್ನೂ ಮ್ಯಾಚ್ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್, ನಿಮ್ಗೆ ಒಂದು ಉದ್ಯೋಗದ ವಿಚಾರ ಸಂಬಂಧಪಟ್ಟ ಪ್ರಶ್ನೆ ನೋಡುವಾಗ, ನಿಮ್ಮ ಜಾತಕದಲ್ಲಿರುವಂತಹ ದಶಾಂಶ ಚಾರ್ಟ್, ದಶಮ ಭಾವ, ಗ್ರಹಗಳು ಜೊತೆಯಲ್ಲಿ ಅಲ್ಲಿರುವಂತಹ ಯೋಗಗಳು, ಫಾರ್ ಎಕ್ಸಾಂಪಲ್ ಗಜಕೇಸರಿ ಯೋಗ ಇದೆ ಅಂದ್ರೆ ಹಸ್ತದಲ್ಲೂ ಕೂಡ ಆ ಗಜಕೇಸರಿ ಯೋಗ ರಿಫ್ಲೆಕ್ಟ್ ಆಗಿದೆಯಾ? ಯಾಕೆಂತಂದ್ರೆ ಈ ಒಂದು ಹಸ್ತದಲ್ಲಿರುವಂತಹ ಗುರುಗ್ರಹದ ಸ್ಥಾನ ಏನಿದೆ, ಅಲ್ಲಿರುವಂತಹ ಸಣ್ಣ ಸಣ್ಣ ಲೈನ್ಸ್ಗಳು ನಮಗೆ ಆ ಒಂದು ಟೈಮ್ ಪೀರಿಯಡ್ ತೋರಿಸುತ್ತೆ. ಸೊ ಗಜಕೇಸರಿ ಯೋಗ ಎರಡು ರಿಫ್ಲೆಕ್ಟ್ ಆಗಿರ್ಬೇಕು. ನಂತರ ಪ್ರಶ್ನೆ ಶಾಸ್ತ್ರ, ಹೀಗೆ ಸ್ಟೆಪ್ ಬೈ ಸ್ಟೆಪ್ ನೋಡುವಾಗ ನೋಡಿ, ನಮ್ಮ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಆದ್ರೂ ಸಹ ಹಸ್ತರೇಖೆಗಳು ಮಿಸ್ಟೇಕ್ ಆಗಲ್ಲ. ಎರಡನ್ನೂ ಕಂಬೈನ್ ಮಾಡುವಂತಹ ನಾಡಿ ಜ್ಯೋತಿಷದ ಮೂಲಕವಾಗಿ ಪ್ರೆಡಿಕ್ಷನ್ಸ್ ನ ಬಹಳ ಚೆನ್ನಾಗಿ ಈಸಿಯಾಗಿ ಕೊಡ್ಬೋದು. ಬಹಳಷ್ಟು ಜನ ಏನ್ ಮಾಡ್ತಾರೆ, ಡೇಟ್ ಮೇಲೆ, ಹೆಸರು ಮೇಲೆ, ರಾಶಿ ಮೇಲೆ ಹೇಳೋದ್ರಿಂದ ಮಿಸ್ಟೇಕ್ ಆಗುವಂತಹ ಸಾಧ್ಯತೆ ಇರುತ್ತೆ. ನಮ್ಮ ಇಂಡಿವಿಜುವಲ್ ಆಗಿರುವಂತಹ ನಮಗೇ ಆಗಿರುವಂತಹ ಪ್ರಿಡಿಕ್ಷನ್ ಅಲ್ಲ ಅದು. ಬಟ್ ಹಸ್ತರೇಖೆಗಳು ಒಬ್ಬರ ತರ ಇನ್ನೊಬ್ರಿಗೆ ಇರೋದಿಲ್ಲ, ಬಹಳ ಅಕ್ಯುರೇಟ್ ಆಗಿರುತ್ತೆ. ಎರಡನ್ನು ಮ್ಯಾಚ್ ಮಾಡೋದ್ರಿಂದ ಬಹಳ ಚೆನ್ನಾಗಿ ಪ್ರೆಡಿಕ್ಷನ್ಸ್ ಕೊಡಬಹುದು. ಈ ರೀತಿ ಪ್ರೆಡಿಕ್ಷನ್ಗಾಗಿ ಭೈರವಿ ಆಸ್ಟ್ರೋದಲ್ಲಿ ನೀವು ನಿಮ್ಮ ಕನ್ಸಲ್ಟೇಷನ್ ಬುಕ್ ಮಾಡಬಹುದು. ಮೇಷ ರಾಶಿ 2026 ಮೇ 10ನೇ ತಾರೀಕಿನ ನಂತರದಲ್ಲಿ ಮೇಷ ರಾಶಿಯವರಿಗೆ ಏನೆಲ್ಲ ಪಾಸಿಟಿವ್ ನೆಗೆಟಿವ್ ಇದೆ ಅನ್ನೋದನ್ನ ನಾವು ನೋಡೋಣ. ಮೊದಲನೇದಾಗಿ, ರಾಶಿಯಲ್ಲಿ ಇರುವಂತಹ ಸೂರ್ಯಗ್ರಹ, ಈ ಸೂರ್ಯ ಎಕ್ಸಾಲ್ಟೆಡ್ ಸ್ಟೇಟ್ ಅಂತ ಹೇಳಿದ್ರೆ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ವಿವಾಹದ ಸಾಧ್ಯತೆ ಇರುತ್ತೆ. ಜೊತೆಲಿ ಆರೋಗ್ಯದಲ್ಲಿ ಬದಲಾವಣೆಗಳಾಗುತ್ತೆ. ವಿಪರೀತವಾಗಿರುವಂತಹ ಫ್ರಸ್ಟ್ರೇಷನ್ ನ ಕೊಡುವಂತ ಸಾಧ್ಯತೆ ಇರುತ್ತೆ. ಸೂರ್ಯ ಫ್ರಸ್ಟ್ರೇಷನ್ ನ ಕೊಡುವಂತ ಸಾಧ್ಯತೆ ಅತಿ ಹೆಚ್ಚಾಗಿರೋದ್ರಿಂದ ಈ ಟೈಮಲ್ಲಿ ನೀವು ನಿಮ್ಮ ಒಂದು ಮನಸ್ಥಿತಿಯನ್ನ ಕಾಪಾಡ್ಕೋಬೇಕಾಗತ್ತೆ. ಸೊ ಅನಾವಶ್ಯಕವಾಗಿರುವಂತಹ ಫ್ರಸ್ಟ್ರೇಷನ್, ಟೆನ್ಷನ್ಗಳು ಕ್ರಿಯೇಟ್ ಆಗ್ಬೋದು. ಎರಡನೇದಾಗಿ ಬಂದು, ಷಷ್ಠ್ಯಾಧಿಪತಿ ರಾಶಿಯಿಂದ ಸಪ್ತಮ ಭಾವನ ನೋಡೋದ್ರಿಂದ, ವೀಕ್ಷಣೆ ಮಾಡೋದ್ರಿಂದ ಮ್ಯಾರಿಟಲ್ ಲೈಫ್ ಅಲ್ಲಿ ಕೂಡ ಸಣ್ಣ ಪ್ರಮಾಣದ ಇಶ್ಯೂಸ್ಗಳು, ಕಿರಿಕಿರಿಗಳು ಬರ್ಬೋದು. ಧೈರ್ಯವಾಗಿ ನಿಭಾಯಿಸಬೇಕಾಗುತ್ತೆ. ಉತ್ತಮವಾಗಿರುವಂತದ್ದು ಬಂದು ಹಣಕಾಸಿನ ವಿಚಾರ. ಶುಕ್ರ ಗ್ರಹ 2ನೇ ಇದರಲ್ಲಿದೆ. ಈಗ ಪಂಚಮಹಾಪುರುಷ ಯೋಗಗಳಲ್ಲಿ ಮಾಳವ್ಯ ಯೋಗ ಅಂತ ಹೇಳ್ತೀವಿ, ಅದು ಹಸ್ತರೇಖೆಯಲ್ಲಿ ಕೂಡ ಮಾಳವ್ಯ ಯೋಗ ಇದೆ ಅಂತ ಬಹಳ ಚೆನ್ನಾಗಿ ಹೇಳ್ಬೋದು. ಶುಕ್ರನ ಸ್ಥಾನವನ್ನು ನೋಡಿದ್ರಾಯ್ತು. ಸೊ ಈ ಮಾಳವ್ಯ ಯೋಗದ ಪರಿಣಾಮ ಬಂದು ನಾವು ಟ್ರಾನ್ಸಿಟ್ ಅಲ್ಲಿ ಇದರಲ್ಲಿ ನೋಡೋದಿಲ್ಲ. ಆದ್ರೂ ಸಹ ಶುಕ್ರನ ಒಂದು ಪ್ಲೇಸ್ಮೆಂಟ್ ನಾವು ನೋಡೋದು ಹೇಳೋದಾದ್ರೆ, ಹಣಕಾಸಿನಲ್ಲಿ ಅಭಿವೃದ್ಧಿ, ಆರ್ಥಿಕವಾಗಿರುವಂತಹ ಲಾಭ, ಬಿಸ್ನೆಸ್ ಗಳಲ್ಲಿ ಫೈನಾನ್ಷಿಯಲ್ ಫ್ಲೋ ಚೆನ್ನಾಗಿ ಆಗುವಂತದ್ದು. ಹಾಗೇನೆ ಶುಕ್ರನ ಪರಿಣಾಮದಿಂದ ಮಾತಿನಿಂದ ಮಾಡುವಂತ ಬಿಸ್ನೆಸ್ ಗಳು, ರಿಯಲ್ ಎಸ್ಟೇಟ್ ಅಥವಾ ಬೇರೆ ತರದ ಏನಿರುತ್ತೆ, ಈ ತರ ಬಿಸ್ನೆಸ್ ಗಳಿಂದ ನಿಮಗೆ ಸಕ್ಸಸ್ ಖಂಡಿತವಾಗಲೂ ಸಿಗುತ್ತೆ. ಸೊ ಇಷ್ಟೆಲ್ಲ ವಿಚಾರಗಳು 2ನೇ ಭಾವದ ಆದ್ಮೇಲೆ 3ನೇ ಮನೆಯಲ್ಲಿರುವಂತಹ ಗುರುಗ್ರಹ. ಈ ಗುರುಗ್ರಹ ಉತ್ತಮವಾಗಿರುವಂತಹ ಸಂಚಾರಗಳನ್ನ, ದೇವಸ್ಥಾನಗಳಿಗೆ, ಶಕ್ತಿ ಸ್ಥಳಗಳಿಗೆ ನಿಮ್ಮನ್ನ ಕರ್ಕೊಂಡು ಹೋಗುವಂತ ಸಾಧ್ಯತೆ ಇರುತ್ತೆ. ಇದು ಬಹಳ ಮುಖ್ಯವಾಗಿರುತ್ತದೆ. ಸಪ್ತಮಾಧಿಪತಿ ಬಂದು 2ನೇ ಮನೆ ಇರೋದ್ರಿಂದ ನಿಮಗೆ ಶುಕ್ರನ ಆಶೀರ್ವಾದ ಸಿಗುತ್ತೆ. ವಿವಾಹದ ಸಾಧ್ಯತೆ ಆಗುತ್ತೆ. ವಿವಾಹ ಯಾವಾಗಲೂ ಸಹ ನಿಮಗೆ ಅರೇಂಜ್ಡ್ ಮ್ಯಾರೇಜ್ ನ ಸಾಧ್ಯತೆ ಆಗಿರ್ಬೋದು, ಪ್ರೇಮ ವಿವಾಹದ ಸಾಧ್ಯತೆ ಆಗಿರ್ಬೋದು, ಎಲ್ಲ ಸಾಧ್ಯತೆಗಳು ಇರುತ್ತೆ. ಮ್ಯಾರಿಟಲ್ ಲೈಫ್ ಅಲ್ಲಿ ಇರುವಂತಹ ಇಶ್ಯೂಸ್ಗಳು ಜೊತೆಯಲ್ಲಿ ನಿಮಗೆ ಅದರಲ್ಲಿ ಕಾಂಪ್ರಮೈಸಿಂಗ್ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮ್ಯಾರಿಟಲ್ ಲೈಫ್ ಅಲ್ಲಿ ಏನಾದ್ರು ಇಶ್ಯೂಸ್ ಬಂದಿರುತ್ತೆ, ಆ ಮ್ಯಾರಿಟಲ್ ಲೆವೆಲ್ ಬಂದಿರುವಂತಹ ಇಶ್ಯೂಸ್ಗಳು ಸಾಲ್ವ್ ಆಗುವಂತ ಸಾಧ್ಯತೆ ಈ ಒಂದು ಸಂದರ್ಭದಲ್ಲಿ ಇದೆ ಅಂತ ಹೇಳ್ಬೋದು. ಪಂಚಮ ಭಾವದಲ್ಲಿರುವಂತಹ ಕೇತು ಗ್ರಹ ಏನ್ ಸೂಚಿಸುತ್ತೆ ಅಂತಂದ್ರೆ, ಮಕ್ಕಳಿಂದ ಟೆನ್ಷನ್ಗಳು, ಮಕ್ಕಳಿಗೆ ಕೆಲಸ ಸಿಕ್ಕಿಲ್ಲ, ಮಕ್ಕಳಿಗೆ ಮದುವೆ ಆಗಿಲ್ಲ, ಈ ಟೆನ್ಷನ್ಗಳು ನಿಮಗೆ ಅತಿ ಹೆಚ್ಚಾಗಿ ಬಾಧಿಸುವಂತಹ ಸಾಧ್ಯತೆಗಳು ಇರುತ್ತೆ. ಇನ್ನ ದಶಮ ಭಾವವನ್ನು ನೋಡೋದಾದ್ರೆ, ಇನ್ ಜನರಲ್ ಆಗಿ ದಶಮ ಭಾವಾಧಿಪತಿ ಶನಿ, ಈ ಶನಿ ಗ್ರಹ ಅಂದ್ರೆ ನಿಮ್ಮಲ್ಲಿರುವಂತದ್ದು. ಹಾಗೆ ಇದು ಬಂದು ಉದ್ಯೋಗದ ಅವಕಾಶಗಳು ಹೊರಗಡೆ ಯಾರು ಹುಡುಕ್ತಾ ಇದ್ದೀರಾ, ನಿಮ್ಮ ಪ್ಲೇಸ್ ಅನ್ನ ಬಿಟ್ಟು ಹೊರಗಡೆ ಯಾರು ಹುಡುಕ್ತಾ ಇದ್ದೀರಾ ಅವರಿಗೆ ಅನುಕೂಲವಾಗುತ್ತೆ. ವಿದೇಶದಲ್ಲಿ ಉದ್ಯೋಗವನ್ನ ಹರಿಸುವವರಿಗೆ ಅನುಕೂಲ ಆಗುತ್ತೆ. ಹಾಗೇನೆ ಈ ಹಾಸ್ಪಿಟಲ್ಸ್ ಗಳಲ್ಲಿ, ವಿದೇಶಗಳಲ್ಲಿ, ಅಗೇನ್ ಈ ಟೆಂಪಲ್ಸ್ ರಿಲೇಟೆಡ್ ಮತ್ತೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಜಾಬ್ ನ ಹುಡುಕ್ತಿರೋರಿಗೆ ಬಹಳ ಅನುಕೂಲ ಆಗುತ್ತೆ. ಇಂಟರ್ನ್ಯಾಷನಲ್ ಕಂಪನಿಗಳ ಜೊತೆ, ಬಿಸ್ನೆಸ್ ಕಂಪನಿಗಳ ಜೊತೆ ಕೆಲಸ ಮಾಡೋಕೆ ಅನುಕೂಲವಾಗಿ ಯಾರು ಬಯಸ್ತಾ ಇದ್ದೀರಾ ಅವರಿಗೆ ಇದರ ಸಾಧ್ಯತೆ ಹೆಚ್ಚು ಅಂತ ಹೇಳ್ಬೋದು. ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ, ವಿವಾಹದ ಪ್ರಾಪ್ತಿ ಆಗುತ್ತೆ, ಪ್ರೇಮ ವಿವಾಹದ ಸಾಧ್ಯತೆ, ಇಷ್ಟಪಟ್ಟರು ಪುನಃ ಬರ್ಬೋದು. ಫೈನಾನ್ಷಿಯಲ್ ಸಮಸ್ಯೆಗಳಿಂದ, ಸಾಲಗಳಿಂದ ಹೊರಗಡೆ ಬರುವಂತಹ ಅವಕಾಶಗಳು ಒದಗಿ ಬರುತ್ತೆ.
ಇಷ್ಟು ವಿಚಾರಗಳು ಮೇಷರಾಶಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ಬೋದು.